श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीमन्महाभारत तात्पर्यनिर्णय ಇಪ್ಪತ್ತೇಳನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಪುನಶ್ಚ ಶರೈರೇವ ಪರಸ್ಪರಂ ತಾ ವಿದ್ಯತಾಂ ಚಿತ್ರಂ. ಭೀಮಸೇನ ದೇವರ ಒಂದು ಬಾಣದಿಂದ ಅಶ್ವತ್ಥಾಮಾಚಾರ್ಯರು ಅವರು ಮೂರ್ಛೆಯನ್ನ ಹೊಂದಿದರು ಅಂತ ನಾವು ನಿನ್ನೆ ನೋಡಿದ್ದೀವಿ. ಮುಂದೆ ಏನಾಯಿತು? ಭೀಮಶ್ಚ ವಿಹ್ವಲತನುಃ ಸತು ಕಿಂಚಿದೇವ ಪೂರ್ವಂ ಗತೆ ಗುರುಸುತೆ ಪ್ರಯೌಕ್ಷಣೇನ ನಿರ್ಧೂತಯುದ್ಧ ಶ್ರಮ ಆತ್ತಧನ್ವಾ ಯೋದ್ಧುಂ ಗಜೋಘಂ ಪ್ರತಿ ನಾದಿತಾಶಃ. ಕಿಂಚಿತ್ ವಿಹ್ವಲ ಚಂಚಲ ತನುಃ ಯಸ್ಯ. ಭೀಮಸೇನ ದೇವರಿಗೂ ಕೂಡ ಸ್ವಲ್ಪ ಶರೀರ ಚಂಚಲ ಆಯ್ತಂತೆ ಆ ಅಶ್ವತ್ಥಾಮರ ಜೊತೆಗೆ ಯುದ್ಧ ಮಾಡಿದ್ದರಿಂದ. ಕಿಂಚಿದೇವ ಪೂರ್ವಂ ಗತೆ ಗುರುಸುತೆ ಪ್ರಯೌಕ್ಷಣೇನ. ಸ್ವಲ್ಪ ಹೊತ್ತಿನಲ್ಲಿ ಶ್ರಮ ಎಲ್ಲ ಪರಿಹಾರ ಆಯಿತು. ಮತ್ತೆ ಧನುಸ್ಸನ್ನ ಹಿಡ್ಕೊಂಡು ಬರ್ತಾರೆ, ಅಶ್ವತ್ಥಾಮಾಚಾರ್ಯರು ಕೂಡ ಬರ್ತಾರೆ. ಆತ್ತಧನ್ವಾ ಅಂದ್ರೆ ಗೃಹೀತ ಚಾಪಃ. ಸಹ ಭೀಮಃ ಗುರುಸುತೆ ಪೂರ್ವಕಾಲಂ ಗತೆ ಸತಿ ಕ್ಷಣೇನ ಉತ್ತರ ಕ್ಷಣೇನ ಅತಿಶಬ್ದಿತಾಃ ಆಶಾ ದಿಶಾಯೇನ ಗಜೋಗಂ ಪ್ರತಿ ಯೋದ್ಧಂ ಪ್ರಯಯೌ. ಅಲ್ಲಿಂದ ಅಶ್ವತ್ಥಾಮರನ್ನು ಬೀಳಿಸಿ ಭೀಮಸೇನ ದೇವರು, ಅಲ್ಲಿ ಆನೆಗಳ ಸಮೂಹ ಇತ್ತು, ಸ್ವಲ್ಪ ಕ್ಷಣ ಮಾತ್ರದಲ್ಲಿ ಸುಧಾರಿಸಿಕೊಂಡು ಆನೆಗಳ ಜೊತೆಗೆ ಯುದ್ಧ ಮಾಡೋದಕ್ಕೆ ಭೀಮಸೇನ ದೇವರು ಅಲ್ಲಿಗೆ ಹೊರಟು ಹೋದರು ಅಂತ ಹೇಳ್ತಾರೆ. ತಸ್ಮಿನ್ ಗಜಾನ್ ಮರ್ದಯತಿ ಧಾರ್ತರಾಷ್ಟ್ರೋ ಯುಧಿಷ್ಠಿರಂ ಅಗಾತ್ ಯುದ್ಧಾಯ ತವ್ಯುದ್ಧಂ ರಾಜಾನೋ ಚಕ್ರತುಶ್ಚಿರಂ. ತತ್ರ ತಂ ವಿರತಂ ಚಕ್ರೆ ಸಹಸೈವ ಯುಧಿಷ್ಠಿರಃ ಸ ಗದಾಮಾದದೆ ಗುರ್ವೀಂ ತಂ ಭೀಮೋ ಅಭ್ಯಪತದ್ಗದಿ ದೃಷ್ಟ್ವಾ ಕೃಪಸ್ಥಂ ಸ್ವರಥಂ ಆರೋಪ್ಯ ಅಪಯಯೋ ತತಃ ತದೈವ ಕರ್ಣನಕುಲೌ ಭೃಶಂ ಬಾಣೈರಯುಧ್ಯತಾಂ ನಕುಲಂ ವಿರಥಂ ಕೃತ್ವಾ ಕರ್ಣೋತ ಪ್ರಪಲಾಯಿನಂ ಅನುಧೃತ್ಯ ಚ ವೇಗೇನ ಕಂಠೆ ಧನುರಭಾಸೃಜತ್. ಅಂದ್ರೆ ಯಾವಾಗ ಭೀಮಸೇನ ದೇವರು ಆ ಆನೆಯ ಗುಂಪು ಇತ್ತು, ಅದ್ರ ಜೊತೆಗೆ ಯುದ್ಧ ಮಾಡಕ್ಕೆ ಅಂತ ಹೊರಟ್ರು. ಆಗ ಯುದ್ಧಾಯ ಧಾರ್ತರಾಷ್ಟ್ರ ಅಂದ್ರೆ ದುರ್ಯೋಧನ ಯುಧಿಷ್ಠಿರನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಬರ್ತಾನೆ. ದುರ್ಯೋಧನ ಮತ್ತು ಯುಧಿಷ್ಠಿರ ಅವರ ಮಧ್ಯೆ ಯುದ್ಧ. ತೌ ಯುದ್ಧಂ ರಾಜಾನೋ ಚಕ್ರತುಶ್ಚಿರಂ. ಅವರಿಬ್ಬರೂ ಕೂಡ ಚಿರಕಾಲ ಯುದ್ಧವನ್ನು ಮಾಡಿದರಂತೆ. ಆಗ ಏನಾಯಿತು? ತತ್ರ ಯುದ್ಧದಲ್ಲಿ ತಂ ದುರ್ಯೋಧನಂ ವಿರತಂ ಚಕ್ರೆ ಸಹಸೈವ ಯುಧಿಷ್ಠಿರ. ದುರ್ಯೋಧನನ್ನ ರಥ ಇಲ್ಲದವನನ್ನಾಗಿ ಯುಧಿಷ್ಠಿರ ಮಾಡಿದ. ಅಂದ್ರೆ ಯುಧಿಷ್ಠಿರ ದುರ್ಯೋಧನನ ರಥವನ್ನ ನಾಶ ಮಾಡಿದರು ಅಂತ ಅರ್ಥ. ಸಹ ಗದಾಮಾದದೇ ಗುರ್ವೀನ್. ಆಗ ದುರ್ಯೋಧನ ದೊಡ್ಡ ಗದೆಯನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಆಗ ತಂ ಭೀಮಃ ಅಭ್ಯಪತದ್ ಗದಿ. ಆಗ ಭೀಮಸೇನ ದೇವರು ಬಂದು ಅವನ ಮೇಲೆಯ ಗದೆಯನ್ನ ಎಸೀತಾರೆ. ಹಾಗೆ ಇದನ್ನು ನೋಡಿ ದೃಷ್ಟ್ವಾ ಕೃಪಃ ತಂ ಸ್ವರಥಂ ಆರೋಪ್ಯ ಅಪಯಯೌ ತತಃ. ಆಗ ಏನಾಯಿತು? ಭೀಮಸೇನ ದೇವರು ತಾವು ಗದೆ ಹಿಡ್ಕೊಂಡು ಬಂದದ್ದನ್ನು ನೋಡಿ ಇನ್ನೇನು ದುರ್ಯೋಧನ ಬದುಕಿರೋದಿಲ್ಲ ಅಂತ ಹೇಳಿ ಕೃಪಾಚಾರ್ಯರು ಆ ದುರ್ಯೋಧನನನ್ನ ತನ್ನ ರಥದಲ್ಲಿ ಕುಡಿಸ್ಕೊಂಡು ಅವರು ಅವನನ್ನ ಕರೆದುಕೊಂಡು ಹೋಗ್ತಾರೆ. ಆಗ ಏನಾಯಿತು? ತದೈವ ಕರ್ಣನಕುಲವು, ಕರ್ಣ ಮತ್ತು ನಕುಲ ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ಶುರುವಾಯಿತು. ಕೇಳಿಸ್ತಾ ಇದೆಯಾ?
ಕೇಳಿಸ್ತಾ ಇದೆ. ಹಾ ಕೇಳಿಸ್ತಿದೆ. ಆಯ್ತಪ್ಪ. ಕರ್ಣ ನಕುಲ ಇವರ ಮಧ್ಯದಲ್ಲಿ ಯುದ್ಧ ನಡೆಯಿತು. ನಕುಲಂ ವಿರಥಂ ಕೃತ್ವ ಅಂತ ಬರೀತಾರೆ. ಕರ್ಣ ಏನ್ ಮಾಡಿದ? ನಕುಲನ ರಥವನ್ನ ನಾಶ ಮಾಡಿಬಿಡ್ತಾನೆ ಕರ್ಣ. ಕರ್ಣೋತ ಪ್ರಪಲಾಯಿನಂ ಅನುದೃತ್ಯ, ಆಗ ಪಲಾಯನ ಮಾಡ್ತಾ ಇದ್ದ ನಕುಲನನ್ನ ಹಿಂಬಾಲಿಸಿ ವೇಗೇನ ಕಂಠೆ ಧನುರವಾಸೃಜತ್, ಅವನು ಕುತ್ತಿಗೆಯಲ್ಲಿ ಧನುಸ್ಸನ್ನು ಹಾಕಿ ಇಚುಕ್ತಾನಂತೆ ಕರ್ಣ. ನಕುಲನ ಕುತ್ತಿಗೆಯಲ್ಲಿ ಆ ಧನುಸ್ಸಿನಿಂದಲೇ ಇಚುಕ್ತಾನೆ. ಉಕ್ತ್ವಾ ಚ ಪರುಷಾ ವಾಚಃ ಕುಂತ್ಯಾ ವಚನ ಗೌರವಾತ್ ನ ಜಘಾನೈವ ನಕುಲಂ ವಿಸೃಜ್ಯ ಚ ಯಯೌ ಪರಾನ್. ಆದರೂ ಕೂಡ ನಕುಲನನ್ನ ಕರ್ಣ ಸಂಹಾರ ಮಾಡಬಹುದಾಯಿತು, ಆದರೂ ಕೂಡ ಸಂಹಾರ ಮಾಡಲಿಲ್ಲ. ಯಾಕೆ? ಕುಂತ್ಯಾ ವಚನ ಗೌರವಾತ್, ತಾಯಿಯಾದ ಕುಂತಿಗೆ ಕರ್ಣ ಮಾತು ಕೊಟ್ಟಿದ್ದ, ಯುದ್ಧದಲ್ಲಿ ಯಾರನ್ನು ಉಳಿದ ಪಾಂಡವರನ್ನ ನಾನು ಸಂಹಾರ ಮಾಡೋದಿಲ್ಲ, ಪಂಚಪಾಂಡವರಲ್ಲಿ ಯಾವ ಪಾಂಡವರನ್ನು ನಾನು ಸಂಹಾರ ಮಾಡೋದಿಲ್ಲ, ಅರ್ಜುನನ್ನ ಬಿಟ್ಟು ಹಾಗೆ ಅಂತ. ಅರ್ಜುನನ್ನ ಮಾತ್ರ ನಾನು ಸಂಹಾರ ಮಾಡಲೇಬೇಕು. ಯಾಕೆ? ದುರ್ಯೋಧನನಿಗೆ ನಾನು ಮಾತು ಕೊಟ್ಟಿದ್ದೇನೆ ಹಾಗೆ ಅಂತ. ಅದರಿಂದ ತಾಯಿ ಹತ್ರ ಹೇಳುವಾಗಲೂ ಕೂಡ ಉಳಿದ ಪಾಂಡವರನ್ನ ನಾನು ಸಂಹಾರ ಮಾಡೋದಿಲ್ಲ ಅಂತ ಅದು ನೆನಪಾಯಿತು. ಅದರಿಂದ ಏನ್ ಮಾಡಿದ? ಆ ನಕುಲನನ್ನ ಸಂಹಾರ ಮಾಡಲಿಲ್ಲ ಕರ್ಣ. ನ ಜಘಾನ ಏವ ನಕುಲಂ ವಿಸೃಜ್ಯ ಚ ಯಯೌ ಪರಾನ್, ಅಲ್ಲಿ ಬಿಟ್ಟು ಹೋಗ್ತಾನೆ. ತದನಂತರ ವಿಂದಾನ ವಿಂದಾವತ ಕೈಕೇಯೌ ರಣೇ ಸಮಾಸದತ್ ಸಾತ್ಯಕಿರುಗ್ರ ವಿಕ್ರಮಃ ತಯೋರಮುಷ್ಯ ಭವದುಗ್ರವೈಶಸಂ ಪ್ರವರ್ಷತೋರುತ್ತಮ ಸಾಯಕಾನ್ ಬಹೂನ್ ತಾಭ್ಯಾಂ ನಿರುದ್ಧಃ ಸಹಸಾ ಜಹಾರ ತತ್ರಾನುಬಿಂದಸ್ಯ ಶಿರೋತಬಿಂದಃ ಯುಯೋಧ ಶೌನೇಯಮಥಾರಥಾವುಭೌ ಪರಸ್ಪರಂ ಚಕ್ರತುರುತ್ತಮಾಹವೇ. ಈ ರೀತಿಯಾಗಿ ಹೇಳಿ ತದನಂತರ ವಿಂದ ಅನುವಿಂದ ಅಂತ ಇಬ್ಬರು ಬರ್ತಾರೆ. ಅವರು ಕೈಕೇಯ ದೇಶದವರು. ನಾವು ರಾಮಾಯಣದಲ್ಲಿ ಕೇಳ್ತೀವಿ ನೋಡಿ, ಕೈಕೇಯಿ ಹಾಗೆ ಅಂತ. ಇದೇ ತರನೇ ಕೈಕೇಯ ದೇಶದವರು ಅವರು ಕೂಡ. ಅಲ್ಲಿಂದ ವಿಂದ ಅನುವಿಂದ ಅಂತ ಇಬ್ಬರು ಬರ್ತಾರೆ. ಸಮಾಸದ ಸಾತ್ಯಗಿ ಉಗ್ರ ವಿಕ್ರಮ, ಯಾರ ಜೊತೆಗೆ? ಸಾತ್ಯಗಿ ಜೊತೆಗೆ, ಯಾದವರಾದ ಸಾತ್ಯಗಿ ಜೊತೆಗೆ ಅವರಿಬ್ಬರು ಯುದ್ಧ ಮಾಡ್ತಾರೆ. ತಯೋರಮುಷ್ಯಾ ಅಭವತ್ ಉಗ್ರವೇಷಸಂ, ಭಾರಿ ಘೋರವಾದ ಯುದ್ಧ ಆಯ್ತು ಅವರಿಬ್ಬರ ಮಧ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪ್ರವರ್ಷತ ಉತ್ತಮ ಸಾಯಕಾನ್ ಬಹೂನ್, ಅನೇಕ ಬಾಣಗಳಿಂದ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ ಅವರು. ತಾಭ್ಯಾಂ ವಿಂದಾನುವಿಂದಾಭ್ಯಾಂ ನಿರುದ್ಧ ರೋದಿತ ಸಾತ್ಯಕಿ ಸಹಸಾ ಬಲೇನ, ಆ ವಿಂದ ಅನುವಿಂದ ಬಿಟ್ಟ ಬಾಣಗಳನ್ನೆಲ್ಲ ಸಾತ್ಯಕಿ ನಿರೋಧ ಮಾಡ್ತಾನೆ, ತಡೆಯುತ್ತಾನೆ. ತದನಂತರ ಅನುವಿಂದಸ್ಯ ಶಿರೋಜಹಾರ, ಅನುವಿಂದನ ತಲೆಯನ್ನು ಕೂಡ ಸಾತ್ಯಕಿ ಕಡದಾಕ್ತಾನೆ. ಅನುವಿಂದನ ತಲೆಯೂ ಹೋಯ್ತು. ಯೋಧ ಶೈನೇಯಂ ಅಥ ಅರಥೌಭೌ. ತದನಂತರ ವಿಂದನಿಗೂ ಸಾತ್ಯಕಿಗೂ ಯುದ್ಧ ಆಗ್ತದೆ. ಉತ್ತಮ ಆಗಬೆ ಮಹಾರಣೆ ಪರಸ್ಪರಂ ಅರಥೌ, ಇಬ್ಬರಿಗೂ ಕೂಡ ಪರಸ್ಪರ ರಥ ಹಾನಿ ಆಯ್ತು. ಸಾತ್ಯಕಿ ವಿಂದನ ರಥವನ್ನ ಧ್ವಂಸ ಮಾಡ್ತಾನೆ, ವಿಂದನು ಕೂಡ ಸಾತ್ಯಕಿಯ ರಥವನ್ನ ಧ್ವಂಸ ಮಾಡಿಬಿಡ್ತಾನೆ ಹಾಗೆ. ತತಶ್ಚ ಚರ್ಮಾಸಿಧರೌ ಪ್ರಚೇರತುಃ ಶೇನೌ ಯಥಾಕಾಶತಲೆ ಕೃತಶ್ರಮೌ ನಿಕೃತ್ಯ ಚಾನ್ಯೋನ್ಯಮುಭೌ ಚ ಚರ್ಮಣಿ ವರಾಸಿ ಪಾಣಿ ಯುಗಪತ್ ಸಮೀಯತುಃ. ಕೃತಶ್ರಮೌ, ಇಬ್ಬರು ಕೂಡ ಒಳ್ಳೆ ಅಭ್ಯಾಸ ಮಾಡಿದ್ದಾರೆ. ಆಕಾಶ ತಲದಲ್ಲಿ ಶೇನ ಪಕ್ಷಿ ಅಂದ್ರೆ ಅದೊಂದು ಹದ್ದಿನಂತೆ, ಅದೊಂದು ಭಾರಿ ಬಲಿಷ್ಠವಾದ ಪಕ್ಷಿ ಅದು. ಶೇನ ಪಕ್ಷಿ ಎಂದು ಕರೀತಾರೆ. ಯಥಾ ತಥಾ ವಿಚೇರ, ಆಕಾಶದಲ್ಲಿ ಹೇಗೆ ಚೆನ್ನಾಗಿ ತಿರುಗುತ್ತದೋ, ಅಡ್ಡಿ ಆತಂಕ ಇಲ್ಲ, ವೇಗವಾಗಿ ತಿರುಗುತ್ತದೆ ಆ ಶೇನ ಪಕ್ಷಿ. ಅದೇ ರೀತಿಯಾಗಿ ಯುದ್ಧ ಭೂಮಿಯಲ್ಲಿ ಇವರಿಬ್ಬರು ಕೂಡ ನಾಯಾಸವಾಗಿ ತಿರುಗಾಡ್ತಾ ಯುದ್ಧ ಮಾಡಿದರು ಅಂತ ಅರ್ಥ. ಚರ್ಮಣಿ ನಿಕೃತ್ಯ ವರಾಸಿ ಪಾಣಿ ಉತ್ತಮ ಖಡ್ಗಹಸ್ತವು, ಚರ್ಮ ಖಡ್ಗ ಇದನ್ನೆಲ್ಲ ತೆಗೆದುಕೊಂಡು ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಯುಗಪತ್ ಏಕದೇವ ಸಮೀಯತು ಪರಸ್ಪರಂ ಹಂತುಂ,
ಸಾತ್ಯಕಿ ವಿಂದನನ್ನು ಕೊಲ್ಲಬೇಕು ಅಂತ ಬರ್ತಾನೆ. ವಿಂದನು ಕೂಡ ಸಾತ್ಯಕಿಯನ್ನು ಕೊಲ್ಲಬೇಕು ಅಂತ ಚೆನ್ನಾಗಿ ಖಡ್ಗ ಯುದ್ಧವನ್ನ ಮಾಡಿದರು ಅಂತ ಹೇಳ್ತಾರೆ. ತತ್ರಾಪಹಸ್ತೇನ ಶಿರಸ್ಸ ಕುಂಡಲಂ ಜಹಾರ ವಿಂದಸ್ಯ ಮೃಧೇ ಸ ಸಾತ್ಯಕಿಃ ನಿಹತ್ಯ ತಂ ಬಂಧು ಜನೈ ಸುಪೂಜಿತೋ ಜಗಾಮ ಶತ್ರುನ್ ಅಪರಾನ್ ಪ್ರಕಂಪಯನ್. ಅವರಿಬ್ಬರ ಮಧ್ಯದಲ್ಲಿ ಈ ತರ ಯುದ್ಧ ನಡೀತಾ ಇರುವಾಗ ಆ ವಿಂದನ ತಲೆಯನ್ನ ಸಾತ್ಯಕಿ ಕತ್ತರಿಸಿಬಿಡ್ತಾನೆ. ವಿಂದನ ತಲೆ ಹೋಯ್ತು. ಸಕುಂಡಲಂ, ಕುಂಡಲ ಸಹಿತವಾಗಿ ಆ ವಿಂದನ ತಲೆ ಹರಿಹೋಯ್ತು. ಆಗ ಬಂಧು ಜನರಿಂದ ಎಲ್ಲರೂ ಸೇರಿ ಸಾತ್ಯಕಿಯನ್ನ ಪೂಜೆ ಮಾಡ್ತಾರೆ, ಕೊಂಡಾಡ್ತಾರೆ. ಎಷ್ಟು ಚೆನ್ನಾಗಿ ವಿಂದ ಇಬ್ಬರನ್ನು ಕೂಡ ನೀನು ಸಂಹಾರ ಮಾಡಿದ್ದಿ ಹಾಗೆ ಅಂತ. ತದನಂತರ ಶತ್ರುನ್ ಅಪರಾನ್ ಪ್ರಕಂಪಯನ್, ಬೇರೆ ಶತ್ರುಗಳನ್ನೆಲ್ಲ ನಡುಗಿಸ್ತಾ ಅಲ್ಲಿ ಸಾತ್ಯಕಿ ಯುದ್ಧಕ್ಕೆ ಅಂತ ಹೋದ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.